ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ನಕ್ಷತ್ರಗಳಲ್ಲೇ 13ನೇ ನಕ್ಷತ್ರವಾದಂತಹ ಹಸ್ತ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ನಕ್ಷತ್ರ ಬರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ 1 ರಿಂದ 4 ಅಂದರೆ 1, 2, 3, 4 ಪಾದಗಳು ಕೂಡ ಕನ್ಯಾ ರಾಶಿಯಲ್ಲಿ ಬರತಕ್ಕಂಥದ್ದು. ಈ ನಕ್ಷತ್ರದ ಅಧಿಪತಿ ಚಂದ್ರ. ಇನ್ನು ಈ ನಕ್ಷತ್ರದಲ್ಲಿ ಜನನವಾಗತಕ್ಕಂಥವ್ರಿಗೆ ಯಾವ ಅಕ್ಷರದಲ್ಲಿ ಹೆಸರಿಟ್ಟರೆ ತುಂಬ ಸೂಕ್ತವಾಗಿರುತ್ತಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಪು, ಶ, ಟ, ಣ ಎಂಬ ಅಕ್ಷರದಲ್ಲಿ ಮಕ್ಕಳಿಗೆ ಹೆಸರಿಡತಕ್ಕಂಥದ್ದು. ಈ ನಕ್ಷತ್ರ ದೇವಗಣಕ್ಕೆ ಸೇರುತ್ತೆ, ಅಂದರೆ ಸಾಫ್ಟ್ ನೇಚರ್. ಇವರಾಯಿತು, ಅವ್ರ ಕೆಲಸವಾಯಿತು. ಇಂಥ ಇರತಕ್ಕಂಥವ್ರು ಸದಾಕಾಲ ಕಾಮ್ ನೇಚರ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವಾಗಲೂ ಕೂಡ ರಾಶಿಯಾಗಿರಬೇಕು, ಆಗಿರಬೇಕು, ಜಗಳ ಆಡಬೇಕು, ಯಾವುದೇ ರೀತಿ ಮನಸ್ಥಿತಿ ಇರೋದಿಲ್ಲ. ಆದಷ್ಟು ತನ್ನ ಪರಿಸರ, ತನ್ನಿರತಕ್ಕಂಥ ಸುತ್ತಲಿನ ಜನ ಕೂಲಾಗಿರಬೇಕು ಅಂತ ಮನಸ್ಥಿತಿ ಇರತಕ್ಕಂಥವ್ರು, ಗುಣವಂತರು, ಭಾಗ್ಯವಂತರು, ಸದಾಕಾಲ ಉತ್ತಮ ಸ್ನೇಹಿತ ಹಾಗೂ ತುಂಬ ಜಾಸ್ತಿ ಸ್ನೇಹಿತರು ಯಾರು ಪಡ್ಕೊಂಡಿರತಕ್ಕಂಥ ನಕ್ಷತ್ರ ಅಂದರೆ ಅದು ಹಸ್ತ ನಕ್ಷತ್ರ. ಗುಣವಂತರು, ಗುರು ಹಿರಿಯರನ್ನು ನೋಡಿದ್ರೆ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ಅವರ ಸೇವೆಗಳನ್ನು ಮಾಡ್ತಾರೆ. ಯಾರೊಂದಿಗೂ ಕೂಡ ಅಹಂಕಾರವನ್ನು ತೋರಿಸೋದಿಲ್ಲ. ಎಲ್ಲರೊಂದಿಗೂ ಸಾಫ್ಟ್ ನೇಚರಲ್ಲೇ ಬಿಹೇವ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರತಕ್ಕಂಥವ್ರು. ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದು ಲಾಭ ಪ್ಲಸ್ ಪಾಯಿಂಟ್ ಆಗಿ ಅವರಿಗೆ ಅಭಿವೃದ್ಧಿ ತಂದು ಕೊಡುತ್ತೆ. ಪರೋಪಕಾರಿ, ಸದಾಕಾಲ ಸಮಾಜ ಸೇವೆಯನ್ನು ಮಾಡಬೇಕು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು, ನಾನಾ ರೀತಿ ಅನುಕೂಲಗಳನ್ನು ಮಾಡಬೇಕು, ಈ ಥರ ಮನಸ್ಥಿತಿ ಉಳ್ಳತಕ್ಕಂಥವ್ರಾಗಿರ್ತಾರೆ. ಸಾಹಸ ಪ್ರಿಯ, ಯಾವಾಗಲೂ ಕೂಡ ಅಡ್ವೆಂಚರನ್ನು ಮಾಡಬೇಕು, ಆ ಸಾಹಸ ಮಾಡಬೇಕು, ಆ ಬೆಟ್ಟ ಹತ್ತಬೇಕು, ಪ್ರಕೃತಿಯೊಂದಿಗೆ ಇರಬೇಕು, ಏನಾರ ಎಕ್ಸ್ಟ್ರಾ ಮಾಡಬೇಕು, ಜನ ಏನು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಬೇರೆ ಏನಾರ ಮಾಡಬೇಕು, ಈ ಥರ ಮನಸ್ಥಿತಿ ಉಳ್ಳವರಾಗಿರ್ತಾರೆ. ಯಾವಾಗಲೂ ಕೂಡ ಸತ್ಯಪ್ರಿಯರಾಗಿರ್ತಾರೆ. ಚಿಂತೆಗಳು ಕಮ್ಮಿ ಮಾಡ್ತಿರ್ತೀರಾ. ಯಾವಾಗಲೂ ಮನಸ್ಸು ಖುಷಿಯಾಗಿರಬೇಕು, ಏನೋ ಕೆಲಸ ಕಾರ್ಯದಲ್ಲಿ ಆಕ್ಟಿವ್ ಆಗಿರಬೇಕು, ಈ ಥರ ಮೈಂಡ್ಸೆಟ್ ಉಳ್ಳವರು. ಉತ್ಸಾಹಶೀಲ, ಸದಾಕಾಲ ಆಕ್ಟಿವ್ ನೇಚರ್ ಇರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ನೆಸ್ ನಿಮ್ಮದು. ಹಣಕಾಸು ನಿಮ್ಮ ಕೈಲಿ ಕೊಟ್ಟರೆ ಖಂಡಿತ ಭದ್ರವಾಗಿ ಇಟ್ಟಿರ್ತೀರಿ. ಮಾತು ಕಮ್ಮಿ, ಆಡತಕ್ಕಂಥ ಮಾತಿನಲ್ಲಿ ತೂಕ ಜಾಸ್ತಿ. ನೀವು ಹಸ್ತ ನಕ್ಷತ್ರದವ್ರು ನೋಡಿ ತುಂಬ ಕಮ್ಮಿ ಮಾತಾಡ್ತಾರೆ, ಆದರೆ ಒಂದು ಮಾತು 100 ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತೆ. ಅವ್ರು ಹೇಳ್ತಿರ್ತಾರೆ, ಆತ 4 ಪದ ಮಾತಾಡಿದ್ರೆ ಸಾಕಪ್ಪ, ಅದರ 40 ಆಲೋಚನೆ ಬಂದ್ಬಿಡುತ್ತೆ, 40 ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ ಅಂತ. ಅಂಥ ವ್ಯಕ್ತಿತ್ವ ನೀವಾಗಿರ್ತೀರಿ. ಎಲ್ಲರೊಂದಿಗೆ ಬೆರಿತೀರಾ. ಯಾವ ವ್ಯಕ್ತಿಯೊಂದಿಗೆ ಎಷ್ಟು ಮಾತನಾಡಬೇಕು, ಯಾವ ವ್ಯಕ್ತಿಗೆ ಎಷ್ಟು ವಿವರಿಸ್ಬೇಕು ಅಷ್ಟನ್ನು ಮಾತ್ರ ಹೇಳ್ತೀರಿ. ಎಲ್ಲವೂ ಕೂಡ ಬಡ 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 ಅಂತ ಬಾಯ್ಬಿಟ್ಟು ಹೇಳಿಬಿಡೋದಿಲ್ಲ, ಹಂಗಂತ ಎಲ್ಲವನ್ನೂ ಕೂಡ ಮುಚ್ಚು ಇಟ್ಕೊಳ್ಳೋದಿಲ್ಲ. ಎಷ್ಟು ಕಡಿಮೆ ಮಾಡಬೇಕು, ಯಾರ ಬಳಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡೋಣ. ಜಾಸ್ತಿಯೂ ಇಲ್ಲ, ಕಮ್ಮಿಯೂ ಇಲ್ಲ. ಬ್ಯಾಲೆನ್ಸಿಂಗ್ ಥಿಂಗ್. ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬುದ್ಧಿವಂತರಾಗಿರ್ತಾರೆ, ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿರ್ತಾರೆ. ಶತ್ರುಗಳ ವಿರುದ್ಧ ಯಾವ ರೀತಿ ಗೆಲ್ಲಬೇಕು ಅನ್ನೋದು ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಸದಾಕಾಲ ಧನ ಸಹಾಯ ಮಾಡೋಕ್ಕೂ ಒಂದು ಹೆಜ್ಜೆ ಮುಂದೆ ಬರ್ತಾರೆ. ಅಂದರೆ ಎಲ್ಲರಿಗೂ ಅನುಕೂಲಗಳಾಗಬೇಕು, ಎಲ್ಲರೂ ತುಂಬ ಚೆನ್ನಾಗಿರಬೇಕು, ನಾನು ಯಾವ ರೀತಿ ಜೀವನ ಲೀಡ್ ಮಾಡ್ತೀನಿ ಎಲ್ಲರೂ ಅದೇ ಥರ ಜೀವನ ಲೀಡ್ ಮಾಡಬೇಕು, ಅಂದರೆ ಪರೋಪಕಾರಿ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಗುಡ್ ಹಾರ್ಟೆಡ್ ಪೀಪಲ್ ಆಗಿರ್ತೀರಿ. ಅಷ್ಟು ಕಲ್ಮಶ ನಿಮ್ಮ ಮನಸ್ಸಲ್ಲಿ ಇರೋದಿಲ್ಲ. ಏನೇ ಇದ್ರೂ ಕೂಡ ಡೈರೆಕ್ಟಾಗಿ ಹೇಳ್ಬಿಡ್ತೀರಿ. ಎಷ್ಟೋ ಬಾರಿ ಇದನ್ನು ಹೇಳ್ಬಾರ್ದಪ್ಪ, ಸುಮ್ಮನೆ ಅವನಿಗೆ ನಿಷ್ಠುರವಾಗುತ್ತೆ, ಅವ್ನು ಹಣೆ ಬಾರ ಏನಾರು ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತ ಅಂದ್ಕೊಂಡಿರ್ತೀರಿ. ಆದರೆ ಆ ವ್ಯಕ್ತಿ ಬಂದ ತಕ್ಷಣ ಪಟ್ ಅಂತ ಹೇಳ್ಬಿಡ್ತೀರಿ, ಇದನ್ನು ನೀನು ಸರಿ ಮಾಡ್ಕೋಬೇಕಾಗಿತ್ತು, ಇದನ್ನು ನೀನು ತಪ್ಪು ಮಾಡಿದೆ, ಈ ಥರ ನಡ್ಕೊಂಡ್ರೆ ನಿನಗೆ ಲಾಭವಾಗ್ತಿತ್ತು, ಆ ಥರ ಬೇಜಾರು ಮಾಡ್ಕೊತಿರಲ್ಲ, ಈ ಥರ ಪಟ್ ಅಂತ ಹೇಳ್ಬಿಡ್ತೀರಿ. ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸರಿ ಅಂತ ಅವರು ಹೇಳ್ತಾರೆ, ಅಥವಾ ನೀವು ತಪ್ಪು ತಿಳ್ಕೊಂಡಿದ್ದೆ ಅಂತ ಕನ್ವೆ ಮಾಡ್ತಾರೆ. ಸಂಬಂಧಗಳನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ. ಖಂಡಿತ ಅದು ಬಿಗಿಯಾಗಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಇನ್ನು ಈ ನಕ್ಷತ್ರದವ್ರಿಗೆ ಒಂದಷ್ಟು ನ್ಯೂನತೆಗಳಿದೆ. ಅದನ್ನು ಹಸ್ತ ನಕ್ಷತ್ರದವರು ಸರಿಪಡಿಸ್ಕೊಂಡ್ರೆ ಖಂಡಿತ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಒಂದಷ್ಟು ವ್ಯಸನಗಳಿಗೆ ನೀವು ಬೇಗ ಅಡಿಕ್ಟ್ ಆಗ್ತೀರಿ, ತುಂಬ ಆಕರ್ಷಣೆ ಒಳಗಾಗ್ತೀರಿ. ಅದು ಮದ್ಯಪಾನ ಇರ್ಬೋದು, ಸಿಗರೇಟ್ಸ್ ಇರ್ಬೋದು, ಬೇರೆ ದುಶ್ಚಟಗಳಿರ್ಬೋದು. ಅದರ ವಿರುದ್ಧ ಖಂಡಿತವಾಗಿ ನೀವು ಹೋರಾಟವನ್ನು ಮಾಡಬೇಕಾಗುತ್ತೆ. ಏನಕ್ಕೆ ಹೋರಾಟ ಅಂತ ಹೇಳಿದ್ರೆ, ಯಾರೋ ಬಂದು ಪ್ರವೋಕ್ ಮಾಡಿದ ತಕ್ಷಣ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀರಿ, ತೆಗೆದುಕೊಳ್ತೀರಿ. ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೂ ಕೂಡ ಸರಿ ನೋಡ್ಬೋಣ, ಟೇಸ್ಟ್ ಮಾಡ್ಬೋಣ, ಹೇಗಿದೆ ಅಂತ ಸ್ವಲ್ಪ ಪ್ರಯತ್ನ ಮಾಡೋಣ, ಈ ಥರ ಮನಸ್ಥಿತಿ ಇರ್ತೀರಿ. ದಯವಿಟ್ಟು ಅಂಥ ಮನಸ್ಥಿತಿ ಸದಾಕಾಲ ನಿಮ್ಗೆ ನಷ್ಟವನ್ನು ತಂದು ಕೊಡುತ್ತೆ, ಬೇಡ. ಆ ಥರ ಅಭ್ಯಾಸ ಇದ್ದವರು ಕೂಡ ಸ್ವಲ್ಪ ಯೋಗ ಮತ್ತೊಂದೆಲ್ಲ ಮಾಡ್ತಾ ಬನ್ನಿ. ಖಂಡಿತ ಅಭ್ಯಾಸ ಚಟದಿಂದ ಈಚೆ ಬರ್ತೀರಿ. ಸಮಯಕ್ಕೆ ತಕ್ಕನಾಗಿ ಸುಡುವ ನೆಲಕ್ಕೆ ನೀವು ಈಸಿಯಾಗಿ ಬಳಸ್ಕೊಂಡ್ಬಿಡ್ತೀರಿ ಸಂದರ್ಭಗಳನ್ನು. ಸಮಯಕ್ಕೆ ಯಾವ ಸುಳ್ಳು ಹೇಳ್ಬೇಕು ನಿಮ್ಗೆ ಆಲ್ರೆಡಿ ರೆಡಿ ಆಗಿದ್ದಂಗೆ. ಸಮಯ ಬಂದಾಗ ವ್ಯಕ್ತಿ ಚೇಂಜ್ ಆಗ್ತಾರೆ ಅಂತ ಹೇಳ್ತೀವಿ ಗೊತ್ತಾ, ಆ ಥರ ಅವಾಗವಾಗ ಚೇಂಜ್ ಆಗ್ತಿರ್ತೀರಿ. ಅದೇ ರೀತಿ ಸುಳ್ಳುಗಳನ್ನು ಆಡ್ತಿರ್ತೀರಿ. ಪರಿಸ್ಥಿತಿ ಯಾವ ರೀತಿ ಇದೆ ಆ ಥರ ನಿಮಗೆ ನೀವು ಬದಲಾವಣೆ ಮಾಡ್ಕೊಂಡ್ಬಿಡ್ತೀರಿ. ಕಷ್ಟ ಬಂದಾಗ ಅಷ್ಟು ಎದುರಿಸೋದಿಲ್ಲ, ಸುಖ ಬಂದಾಗ ತುಂಬ ಹೆಕ್ತೀರಿ.
ಆ ಪರಿಸ್ಥಿತಿ ನಿಮಗೆ ಎದುರಾಗ್ತಾ ಇದೆ, ತುಂಬ ಕಷ್ಟದಲ್ಲಿದ್ದೀನಿ ಅಂದರೆ ಅದು ನಾನೇ ಅಲ್ಲ ಅಂತ ಬೇಕಾದ್ರೆ ಸುಳ್ಳು ಹೇಳಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡೋದು. ಸದಾಕಾಲ ಮನೆಯಲ್ಲಿ ಸ್ವಲ್ಪ ದುಃಖ ಕಾಡಿಸುತ್ತೆ ನೀವು ಆಡತಕ್ಕಂಥ ಮಾತುಗಳಿಂದಲೇ. ತುಂಬ ಬೇಗ ಮೋಸ ಹೋಗ್ತೀರಿ, ತುಂಬ ಬೇಗ ಮೋಸ ಮಾಡ್ತೀರಿ. ಇಟ್ಸ್ ಪ್ಲಸ್ ಆ್ಯಂಡ್ ಮೈನಸ್ ನಿಮಗೇನೆ. ಎಷ್ಟು ಬೇಗ ಮೋಸ ಹೋಗ್ತೀರಿ ಅಂದರೆ ನಿಮ್ಗೆ ಅನ್ಕೊಳ್ಳೋದಿರೋದಿಲ್ಲ. 10 ರೂಪಾಯಿ ಉಳಿಸ್ಬೇಕು ಅಂತ ತುಂಬ ಕಷ್ಟಪಟ್ಟಿರ್ತೀರಿ, ಪಡತಕ್ಕಂಥ ಕಷ್ಟದಲ್ಲಿ 12 ರೂಪಾಯಿ ಅಷ್ಟು ಕಳ್ಕೊಂಡ್ಬಿಟ್ಟಿರ್ತೀರಿ. ಸರ್ ನೀವು ಮೋಸ ಹೋದ್ರಿ. ಜನನೂ ಕೂಡ ಒಂದಷ್ಟು ವಿಚಾರಕ್ಕೆ ಮಾತಿನಲ್ಲಿಯೇ ಚೂರು ಹಿಂದೆ ಮುಂದೆ ಮಾಡ್ತೀರಿ ನೀವು ಅವಾಗವಾಗ. ಹಾಗೆ ಸ್ತ್ರೀಲೋರಾಗಿರ್ತೀರ, ಹೆಣ್ಮಕ್ಳ ವಿಚಾರಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಸ್ವಲ್ಪ ಮೋಸ ಹೋಗತಕ್ಕಂತಹ ಹಾಗೂ ಮೋಸ ಮಾಡತಕ್ಕಂಥ ಚಾನ್ಸಸ್ ಕೂಡ ನೀವು ಒಳಗಾಗಿರ್ತೀರಿ. ಸ್ವಲ್ಪ ಆ ಸ್ವಭಾವ ನಿಮಗಿರುತ್ತೆ. ಯಾವಾಗಲೂ ಏನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಮಾಡಿಕೊಂಡು ಏನೋ ಕಳ್ಕೊಂಡ್ಬಿಟ್ಟಿರ್ತೀರಿ. ಯಾವಾಗಲೂ ಏನೋ ಸಿಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಗೊಂದಲದ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿರ್ತೀರಿ. ಕೆಲವೊಂದು ವಿಚಾರದಲ್ಲಿ ಕಳ್ಳತನದ ಬುದ್ಧಿ ಇರುತ್ತೆ. ಮನಸ್ತಾಪಗಳು ತುಂಬ ಬೇಗ ಮಾಡ್ಕೊಂಡ್ಬಿಡ್ತೀರಿ, ನಿಷ್ಠುರನ್ನು ಮಾಡ್ಕೊಳ್ತೀರಿ. ಅದು ನೆಗೆಟಿವಿಟಿಯಾಗಿ ನಿಮ್ಮನ್ನ ಕಾಣುತ್ತೆ. ಇನ್ನು ಈ ನಕ್ಷತ್ರದವರು ಯಾವ ದೇವರ ಆರಾಧನೆ ಮಾಡಿದ್ರೆ ಸ್ವಲ್ಪ ಲಾಭದಾಯಕವಾಗುತ್ತೆ ಅಂತ ನೋಡೋದಾದ್ರೆ, ನೀವು ಪ್ರಮುಖವಾಗಿ ಶಿವನನ್ನು ಆರಾಧನೆ ಮಾಡಿ, ಖಂಡಿತ ನಿಮಗೆ ಲಾಭವಾಗುತ್ತೆ. ಹಾಗೆ ಈ ನಕ್ಷತ್ರದವರು ಯಾವ ಬಿಸ್ನೆಸ್ ಅನ್ನ ವ್ಯಾಪಾರವನ್ನು ಮಾಡಿದ್ರೆ ಲಾಭವಾಗುತ್ತೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಹಾಲಿನ ಬಿಸ್ನೆಸ್, ನೀರಿನ ಬಿಸ್ನೆಸ್, ಹಾಲಿನ ಪದಾರ್ಥಗಳು ಯಾವುದೇ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಯಾವುದೇ ಪದಾರ್ಥಗಳು ಮಾಡಿದ್ರೆ ವ್ಯಾಪಾರಗಳು ಮಾಡಿದ್ರೆ ಲಾಭವಾಗುತ್ತೆ. ಪ್ಲಾಸ್ಟಿಕ್ ಬಳಕೆಯ ವ್ಯಾಪಾರ ವ್ಯವಹಾರಗಳಿಂದ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಹಾಗೂ ಅಕ್ಕಿಯ ಬಿಸ್ನೆಸ್ಗಳನ್ನು ಹಾಗೂ ಕೃಷಿಯ ಚಟುವಟಿಕೆಗಳನ್ನು ಮಾಡಿದ್ರು ಕೂಡ ನಿಮಗೆ ಲಾಭದಾಯಕವಾಗುತ್ತೆ. ಹಾಗೆಯೇ ಡೈರಿಗಳನ್ನು ಓಪನ್ ಮಾಡ್ತೀನಿ, ಕೃಷಿಗೆ ಸಂಬಂಧಪಟ್ಟಿದ್ದ ಮಾರ್ಕೆಟ್ಗಳಲ್ಲಿ ಒಂದು ಸ್ಟಾಲ್ ಇಟ್ಕೊಳ್ತೀನಿ ಅಂದರೂ ಕೂಡ ಅದು ಕೂಡ ಲಾಭವಾಗಿ ಗಳಿಸತಕ್ಕಂಥದ್ದು. ಶಿವನ ಆರಾಧನೆ ಯಥೇಚ್ಛವಾಗಿ ಮಾಡಿ, ಖಂಡಿತ ಆ ಮಹಾಶಿವ ನಿಮ್ಮೆಲ್ಲ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಷಗಳನ್ನು ಈಡೇರಿಸ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಲೋ ಬಟನ್ ಮುತ್ತುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದರ ಸಮಸ್ಯೆಗಳು ಪರಿಹಾರಗಳು ಬೇಕು ಅಂದರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ಉತ್ತಮ ಸೂಕ್ತವಾದಂಥ ಪರಿಹಾರವನ್ನು ನಾನು ನಿಮಗೆ ಕೊಡ್ತೇನೆ. ಶುಭಮಸ್ತು.